ಮುದ್ದೆ ಚಿಕನ್ ಫ್ರೈ ಚಿಕನ್ ಲಾಲಿಪಾಪ್ ಪಾಲಕ್ ಚಿಕನ್ ಪಾಲಕ್ ಚಿಕನ್ ಆಯ್ತಾ. ಆಮೇಲೆ ಫಿಶ್ ಫ್ರೈ, ಚಿಕನ್ ಲೆಗ್ ಪೀಸ್, ಚಿಕನ್ ಗ್ರೇವಿ, ಐ ಮೀನ್ ರೆಡ್ ಚಿಕನ್, ಚಿಕನ್ ಚಾಪ್ಸ್, ಫಿಶ್ ತಾವಾ ಫ್ರೈ, ಮಶ್ರೂಮ್ ಬಿರಿಯಾನಿ, ಚಿಕನ್ ಪಕೋಡ, ಬಾಯ್ಲ್ಡ್ ಎಗ್ ಮಸಾಲ, ಮಟನ್ ಗೀ ರೋಸ್ಟ್, ಮಟನ್ ಚಾಪ್ಸ್, ಗ್ರೀನ್ ಮಟನ್, ಮಶ್ರೂಮ್ ಪೆಪ್ಪರ್ ಫ್ರೈ, ಮಶ್ರೂಮ್ ಮಸಾಲ, ಮಟನ್ ಸಾಂಬಾರ್, ಇಲ್ಲಿ ತರಕಾರಿ, ಮಟನ್ ಮಸಾಲ, ಮಟನ್ ಬಿರಿಯಾನಿ, ಕೋಳಿ ಸಾಂಬಾರ್, ದೋಸೆ, ಪರೋಟ, ರೋಟಿ, ಆಮ್ಲೆಟ್, ಎಗ್ ರೈಸ್, ಎಗ್ ಬುರ್ಜು, ಫಿಶ್ ಸಾಂಬಾರ್, ಚಿಕನ್ ಬಿರಿಯಾನಿ. ಓಕೆನಾ? ಸೊ ನೋಡಿದ್ರಲ್ಲ, ನನ್ನ ಹಸ್ಬೆಂಡ್ಗೆ ನಾನು 32ನೇ ವರ್ಷಕ್ಕೆ 32 ಐಟಮ್ನ ಏನೇನೆಲ್ಲ ಮಾಡಿದ್ದೀನಿ ಅಂತ. ಅವ್ರಿಗೂ ಅಷ್ಟೇ ಸರ್ಪ್ರೈಸ್ ಆಗಿತ್ತು. ಅದಾದಮೇಲೆ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಸೊ ನಾವು ಇಷ್ಟಪಟ್ಟವ್ರಿಗೋಸ್ಕರ ಎಷ್ಟೇ ಕಷ್ಟ ಆದರೂ ಮಾಡ್ತೀವಲ್ಲ, ಅದಕ್ಕೆ ಅವ್ರು ಮಾಡಿದಾಗ ಅವಾಗ ಟೇಸ್ಟ್ ಮಾಡಿಕೊಂಡು ಫೀಲ್ ಮಾಡ್ತಾರಲ್ಲ, ಅದ್ರ ಮುಂದೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಸೊ ನನ್ನ ಹಸ್ಬೆಂಡ್ಗೂ ಅದೇ ಥರ ಖುಷಿ ಆಗಿತ್ತು. ಅವ್ರಿಗೆ ಆಸೆ ಇತ್ತು, ಈ ಥರ ನನಗೆ 30 ವರ್ಷಕ್ಕೆ ಹೇಳಿದರು ಅವರು. 2 ವರ್ಷದ ಹಿಂದೆಯೇ ಹೇಳಿದರು, 30 ವರ್ಷಕ್ಕಾದರೂ ನನಗೆ 32 ಐಟಮ್ಸ್ ಮಾಡಿಕೊಡು, ನಾನು ತುಂಬ ಫುಡ್ಡಿ ಇದ್ದೀನಿ, ನಂಗೆ ಊಟ ಅಂದರೆ ತುಂಬ ಇಷ್ಟ, ನನಗೇನು ಸರ್ಪ್ರೈಸ್ ಮಾಡಬೇಡ, ನೀನು ನನಗೆ ಏನೇನು ಕೊಡಿಸ್ಬೇಡ, ಬರೀ ಊಟ ಮಾಡಿಕೊಡು, ನನಗೆ ಅಡುಗೆ ಮಾಡಿಕೊಡು, ನನ್ನ ಎಷ್ಟು ವರ್ಷದ ಬರ್ತಡೇ ಇರುತ್ತೆ ಅಷ್ಟು ವರ್ಷದ್ದು ಅಂತ ನಂಗೆ ತುಂಬ ಕೇಳ್ತಾಯಿದ್ರು. ಆದರೆ ನಂಗೆ ಮಾಡೋಕ್ಕಾಗಲಿಲ್ಲ. ಆದರೆ ಫೈನಲಿ ಅವ್ರು ಏನು ಗಿಫ್ಟ್ ಬೇಕು ಅಂತ ಕೇಳಿದಾಗ ಅದನ್ನೇ ಕೇಳ್ತಾಯಿದ್ರು, ನನಗೆ 32 ಐಟಮ್ಸ್ ಮಾಡಿಕೊಡು ಅಂತ. ಸೊ ನಾನು ಅವ್ರ ಇಷ್ಟದಂತೆಯೇ ಅವ್ರ 32ನೇ ವರ್ಷಕ್ಕೆ 32 ಥರ ನಾನ್ ವೆಜ್ ಐಟಮ್ನ, ಅದು ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ನಾನ್ ವೆಜ್ ಐಟಮ್ಸ್ನೇ ಮಾಡಿಟ್ಟಿರೋದು. ತುಂಬ ಖುಷಿಪಟ್ಟು ತಿಂದರು.
ಅವ್ರು ಖುಷಿ ಮಾಡ್ತಿರೋದನ್ನು, ಅವರು ಊಟದಲ್ಲಿ ಫೀಲ್ ಮಾಡ್ತಿರೋದನ್ನು ನಾನು ನೋಡಿದ್ಮೇಲೆ ನನಗನ್ನಿಸ್ತು, ನಾನು ಎಷ್ಟೇ ಎಫರ್ಟ್ ಹಾಕಿ, ನಾನು ಎಷ್ಟೇ ಕಷ್ಟಪಟ್ರೂ ಆ ಫೀಲ್ ಮುಂದೆ ಏನೂ ಅಲ್ಲ ಅದು ಅಂತ. ಸೊ ನಮಗೂ ಕೂಡ ಮಾಡಿ ಹಾಕ್ದವ್ರಿಗೂ ಅದು ಅವರಷ್ಟು ಫೀಲ್ ಮಾಡ್ಕೊಂಡು ಊಟ ತಿಂದ್ರೇ ನಮಗೊಂಥರ ಖುಷಿ ಅದು. ನಾವು ಎಷ್ಟೇ ಕಷ್ಟಪಟ್ಟಿರಲಿ ಅದ್ರ ಮುಂದೆ ಏನೂ ಅಲ್ಲ. ಅವ್ರ ಖುಷಿನೇ ನಮ್ಮ ಖುಷಿ ಅಷ್ಟೇ. ಸೊ ನನ್ನ ಹಸ್ಬೆಂಡ್ಗೆ ಫೈನಲಿ ನಾನು 32 ಐಟಮ್ಸ್ನ ಮಾಡಿ ಬಡ್ಸಾಕಿದ್ದೀನಿ. ಅವರು ತುಂಬ ಇಷ್ಟಪಟ್ಟು ತಿಂತಾಯಿದ್ದಾರೆ. ನನಗೂ ಅದೇ ಇಷ್ಟ. ಅವ್ರ ಇಷ್ಟನೇ ನನ್ನ ಇಷ್ಟ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೊಂದು ಹೇಳಬೇಕಂದ್ರೆ ಇದು ನನ್ನ ಯೂಟ್ಯೂಬ್ನ ಫಸ್ಟ್ ಲೆಂತಿ ವಿಡಿಯೋ ಆಗುತ್ತೆ. ನಾನು ತುಂಬ ಶಾರ್ಟ್ಸ್ ವಿಡಿಯೋ ಹಾಕ್ತಾಯಿದ್ದೆ, ಬಟ್ ಇದು ಲೆಂತಿ ವಿಡಿಯೋ, ಫಸ್ಟ್ ವಿಡಿಯೋ. ಸೊ ಅಪ್ಲೋಡ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ಯಾವುದೇ ರೀತಿ ಕಂಟೆಂಟ್ಗೋಸ್ಕರ ಮಾಡ್ತಾ ಇರೋದಲ್ಲ, ನನ್ನ ಹಸ್ಬೆಂಡ್ ಖುಷಿಗೋಸ್ಕರ ಮಾಡ್ತಾ ಇರೋದು. ಸೊ ನೀವೇ ನೋಡ್ತಿದ್ದೀರಲ್ಲ ಅವ್ರು ಎಷ್ಟು ಫೀಲ್ ಮಾಡ್ಕೊಂಡು ತಿಂತಿದ್ದಾರೆ ಅಂತ. ನಂಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು, ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ಕೊತೀನಿ. ನೀವು ಕಮೆಂಟ್ ಮೂಲಕ ನನಗೆ ಹೇಳಿ, ನಾನು ಅದನ್ನು ತಿದ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೋತೀನಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೆಲ್ಲ ನಾನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ಎಫರ್ಟ್ ಹಾಕಿದ್ದೀನಿ ಆ್ಯಂಡ್ ಎಷ್ಟು ಟೈಮ್ನ ನಾನು ತೊಗೊಂಡಿದ್ದೀನಿ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಕಮೆಂಟ್ ಮಾಡಬೇಕು ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ವಿಡಿಯೋ ನೋಡ್ತಾಯಿರಿ, ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸ್ಟಾಪ್ ಹಾಗೆ ಲೈಕ್ ಮಾಡಿ, ಓಕೆನಾ?